ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಈಗಂತೂ ಬಟಾಣಿ ಸೀಸನ್, ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಸೂಪರಾಗಿರುವ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಸಿ ಬಟಾಣಿ ಬಳಸಿ. ಓಕೆ, ನಾನಿಲ್ಲಿಂದ 3-4 ದೊಡ್ಡ ಸೈಜ್ ಇರುವಂತಹ ಟೊಮೆಟೊ ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಕೆಂಪಿಗೆ ಹಣ್ಣಾಗಿದ್ದರೆ ಚೆನ್ನಾಗಿ. ಸೊ 1 ಇಂಚಷ್ಟು ನಾನಿಲ್ಲಿ ಅಲ್ಲ ಹಾಕಿದೆ, ಹಾಗೆ ಬೆಳ್ಳುಳ್ಳಿ ಹಾಕಿ ನುಣ್ಣಿಗೆ ರುಬ್ಕೊಂಬಂದ್ಬಿಡೋಣ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕೋಣ. ಹಾಗೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸೋಣ. ಇದ್ರ ಜೊತೆನೇ ನೀವು ಬೇಕಿದ್ದರೆ ಬರೀ ತುಪ್ಪದಲ್ಲಿ ಸಹ ಮಾಡ್ಕೋಬೋದು, ಇಲ್ಲ ಬರೀ ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು. ಓಕೆ, ಸ್ವಲ್ಪ ಫುಲ್ಲು ಏನು ಕಾಯೋದು ಬೇಡ. ಇದು ಮಸಾಲ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಸ್ಪೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಆದರೆ ಸಾಕು. ಹಾಗೆಯೇ ಜಾಸ್ತಿ ಫ್ರೈ ಆದರೆ ಇದು ಒತ್ತಿದ್ದ ಥರ ಸ್ಮೆಲ್ ಬರುತ್ತೆ. ಹಾಗಾಗಿ ಓಕೆ ನೋಡಿ, ಸ್ವಲ್ಪ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಅದು ಬೇಗ ಫ್ರೈ ಆಗೋದ್ರಿಂದ ಆಮೇಲೆ ಹಾಕ್ತಾಯಿದ್ದೀನಿ. ಓಕೆ, ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫುಲ್ಲು ಗೋಲ್ಡನ್ ಕಲರ್ ಬರೋ ಹಾಗೆ ಅಂತೇನಿಲ್ಲ, ಸ್ವಲ್ಪ ಮೀಡಿಯಮ್ ಫ್ರೈ ಆದರೆ ಇದಕ್ಕೆ ಸಾಕು. ಹೋಗಿ ಒಂದೇ ಇಲ್ಲಿ ನಾನು ಅದಕ್ಕೆ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸಾಕು. ಖಾರ ಹಾಕೋದ್ರಿಂದ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ತೀನಿ ಆಮೇಲೆ. ಹಾಗಾಗಿ 1 ಮೆಣಸಿನ್ಕಾಯಿ ಸಾಕು. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿದ್ದು ಫ್ರೈ ಆಗಲಿ. ಯಾಕೆಂದರೆ ಟೊಮೆಟೊ ಪ್ಯೂರಿನ ಹಸಿದು ಹಾಕಿರೋದ್ರಿಂದ ಚೆನ್ನಾಗಿದ್ದು ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಫ್ಲೇವರ್ ಇಷ್ಟ ಇಲ್ಲ ಅಂದವರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಓಕೆ, ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕಿ ನನಗೆ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ, ಸ್ವಲ್ಪ ಗರಂ ಮಸಾಲ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ. ಅಕಸ್ಮಾತ್ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಈಗ ಬೇಸಿಗೆ ಬಂತು, ಹಾಗಾಗಿ ಸ್ವಲ್ಪ ಅದು ಕೂಡ ಬೇಡ ಅಂದವರು ಸ್ಕಿಪ್ ಮಾಡಿ. ಓಕೆ, ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡೋಣ. ಓಕೆ, ನಾನಿಲ್ಲಿ ಇದಕ್ಕೆ ಹಸಿ ಬಟಾಣಿ, ಇವಾಗಂತೂ ಸೀಸನ್ ಇದೆ ಹಸಿ ಬಟಾಣಿದು, ಹಾಗಾಗಿ ನಾನು ಇಲ್ಲಿ 1 ಸಣ್ಣ ಗ್ಲಾಸಷ್ಟು ನಾನಿಲ್ಲಿ ಬಟಾಣಿ ಹಾಕಿದ್ದೀನಿ. ಬಟಾಣಿ ಸಹ ಚೆನ್ನಾಗಿ ಸ್ವಲ್ಪ ಒಂದು 10 ಸೆಕೆಂಡ್ ಕಾಲ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವೀಗ ಕೊತ್ತಂಬರಿ ಹಾಕೋಣ. ಓಕೆ, ಕೊತ್ತಂಬರಿ ಹಾಕಿದ ಮೇಲೆ ನಾನು ಮೊದಲೇ 1 ಗ್ಲಾಸ್ ಅಕ್ಕಿನ ನಾನಲ್ಲಿ ನೆನೆಯಿಟ್ಕೊಂಡಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 20 ನಿಮಿಷ ಕಾಲನಾದರೂ ನಾವು ಅಕ್ಕಿನ ನೆನೆಸಿಡೋಣ. ನಾನಿಲ್ಲಿ ಅದಕ್ಕೆ ಅರ್ಧ ಬಾಸುಮತಿ ಹಾಕಿದ್ದೀನಿ, ಹಾಗೆಯೇ ಅರ್ಧ ಸೋನಾ, 2 ಮಿಕ್ಸ್ ಮಾಡಿ ನಾನಿನ್ನು ಅಕ್ಕಿ ನೆನೆ ಹಾಕಿದ್ದೆ. ಓಕೆ, ಸ್ವಲ್ಪ ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಅಕ್ಕಿನ ತುಂಡ ಆಗದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಅಕ್ಕಿನ ಚೆನ್ನಾಗಿ ನೆನೆಸ್ಬಿಟ್ಟಿರ್ತೀವಿ, ಹಾಗಾಗಿ ಬೇಗ ತುಂಡಾಗೋಂಥ ಚಾನ್ಸಸ್ ಇರುತ್ತೆ. ಹಾಗೆ ನಿಧಾನ ಉರಿಯಲ್ಲಿ 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ಫ್ರೈ ಆಗಿದ್ದಾಗಿದೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2.5 ನೀರು ಹಾಕ್ತಾಯಿದ್ದೀನಿ. ಟೊಮೆಟೊ ಬಾತ್ ಆಗಿರೋದ್ರಿಂದ ನಾನು 2.5 ನೀರು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಒಂದು ಕುದಿ ಬರಲಿ. ಉಪ್ಪನ್ನು ಟೇಸ್ಟ್ ಮಾಡಿ ನೀವು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 2 ವಿಸಿಲ್ ತೊಗೊಂಡ್ರೆ ಸೂಪರಾಗಿರುವಂಥ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಅಕ್ಕಿ ನೋಡ್ಕೊಳ್ಳಿ, ನಮ್ಮದು ಸ್ವಲ್ಪ ಹಳೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ನೀವು ಹೊಸ ಅಕ್ಕಿ ಆದರೆ 1-2 ನೀರು ಕರೆಕ್ಟಾದಂತಹ ಮೆಜರ್ಮೆಂಟ್ ಆಗುತ್ತೆ. ಓಕೆ ನೋಡಿ, ನಾನು 2.5 ನೀರು ಹಾಕಿದ್ದೆಷ್ಟು ಕರೆಕ್ಟಾಗಿ ಬಂದಿದೆ. ಓಕೆ, ಇವತ್ತಿನ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಈಗಂತೂ ಮಕ್ಕಳಿಗೆ ಬೆಳಗ್ಗೆ ಏನು ಮಾಡೋದು ಅಂತ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಹಾಗಾಗಿ ಈ ಸೂಪರಾಗಿರುವಂಥ ಟೊಮೆಟೊ ಬಾತ್ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.